ಸಿಜೆ ರಾಯ್ ಸಾವು, ಎದೆಗೇಕೆ ಗುಂಡು, ಸ್ಫೋಟಕ ಫಾರೆನ್ಸಿಕ್ ರಿಪೋರ್ಟ್, ಕೇರಳ ಎಲೆಕ್ಷನ್ ಫಂಡಿಂಗ್ ಸುಳಿಯಲ್ಲಿ ಸಿಲುಕಿದ್ರ 12 ರಾಲ್ಸ್ ರಾಯ್ ಒಡೆಯ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ ಖ್ಯಾತ ಉದ್ಯಮಿ ಸಿಜೆ ರಾಯ್ ಅವರ ಸಾವು ಒಂದು ಸಾಮಾನ್ಯ ಆತ್ಮಹತ್ಯೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು. ಈ ಪ್ರಕರಣದ ಆಳಕ್ಕೆ ಇಳಿದಷ್ಟು ಬೆಚ್ಚಿ ಬೀಳಿಸುವ ಸತ್ಯಗಳು ಹೊರಗೆ ಬರ್ತಾನೆ ಇದ್ದಾವೆ. ಕೇವಲ ಐಟಿ ರೇಡ್ನ ಭಯದಿಂದ ಅವರು ಪ್ರಾಣ ಕಳೆದುಕೊಂಡಿಲ್ಲ. ಇವರ ಹಿಂದೆ ಕೇರಳದ ರಾಜಕೀಯ, ಮುಂಬರೋ ಎಲೆಕ್ಷನ್ ಮತ್ತು ಕೋಟ್ಯಾಂತರ ರೂಪಾಯಿಗಳ ಕಪ್ಪು ಹಣದ ಕಥೆಯಿದೆ. ಅದಕ್ಕಿಂತಲೂ ಆಶ್ಚರ್ಯಕರ ವಿಷಯ ಅಂದರೆ ಅವರ ಸಾವಿನ ರೀತಿ. ಯಾರಾದರೂ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ತಲೆಗೆ ಗುಂಡು ಹಾರಿಸ್ಕೊಳ್ತಾರೆ, ಆದರೆ ಸಿಜೆ ರಾಯ್ ತಮ್ಮ ಎದೆಗೆ ಪಿಸ್ತೂಲು ಇಟ್ಟು ಫೈರ್ ಮಾಡಿಕೊಂಡಿದ್ದಾರೆ, ಅದು ಕೂಡ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಿಂದ. ಏನಿದರ ರಹಸ್ಯ? ಕೇರಳ ಐಟಿ ಅಧಿಕಾರಿಗಳು ಬೆಂಗಳೂರಿಗೆ ಬಂದು ಹುಡುಕಾಡಿದ್ದೇನು? ಫ್ಲ್ಯಾಟ್ಗಳನ್ನು ಕಡಿಮೆ ಬೆಲೆಗೆ ಮಾರಿ ಆ ಹಣವನ್ನು ಎಲೆಕ್ಷನ್ ಫಂಡಿಂಗ್ಗೆ ಬಳಸಿದ್ರ? ಬನ್ನಿ ಇವತ್ತಿನ ಡೀಟೇಲ್ಡ್ ಮತ್ತು ಎಕ್ಸ್ಕ್ಲೂಸಿವ್ ಎಪಿಸೋಡ್ನಲ್ಲಿ ಈ ಹೈ ಪ್ರೊಫೈಲ್ ಡೆತ್ ಮಿಸ್ಟರಿಯನ್ನ ಕೂಲಂಕುಷವಾಗಿ ಭೇದಿಸೋಣ. ಆದರೆ ಅದಕ್ಕಿಂತ ಮುಂಚೆ ಈ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ರಾಜಕೀಯ ನಾಯಕರಿಗೆ ಎಲೆಕ್ಷನ್ಗಳಿಗೆ ಸಹಾಯ ಮಾಡ್ತಾ ಇದ್ದಾರಾ, ಅಥವಾ ಐಟಿ ಇಡಿ ಅಂತ ಹೇಳಿ ಈ ಉದ್ಯಮಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಫಂಡಿಂಗ್ ಮಾಡಿಸ್ಕೊಳ್ತಾ ಇದ್ದಾವ ರಾಜಕೀಯ ಪಕ್ಷಗಳು? ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ನಾವು ವಿಜ್ಞಾನ ಏನ್ ಹೇಳುತ್ತೆ ಅಂತ ನೋಡೋಣ. ಮರಣೋತ್ತರ ಪರೀಕ್ಷೆಯ ವರದಿ ಕೆಲವೊಂದಿಷ್ಟು ನಿರ್ಣಾಯಕ ಅಂಶಗಳನ್ನು ಬಹಿರಂಗಪಡಿಸಿದೆ. ಎದೆಗೆ ಗುಂಡು. ಸಿಜೆ ರಾಯ್ ತಮ್ಮ ಬಲಗೈನಿಂದ ಪಿಸ್ತೂಲು ಹಿಡಿದು ಎಡ ಎದೆಗೆ ಗುಂಡನ್ನು ಹಾರಿಸಿಕೊಂಡಿದ್ದಾರೆ. ಪಾಯಿಂಟ್ ಬ್ಲ್ಯಾಂಕ್ ಡಿಸ್ಚಾರ್ಜ್. ಪಿಸ್ತೂಲ್ ದೇಹಕ್ಕೆ ಅಂಟಿಕೊಂಡಿತ್ತು ಅಥವಾ ಕೆಲವು ಇಂಚುಗಳ ಅಂತರದಲ್ಲಿಗಿತ್ತು. ಇದರಿಂದ ಗುಂಡು ನೇರವಾಗಿ ದೇಹದ ಒಳಗೆ ಹೋಗಿದೆ. ಸ್ನಾಯುಗಳು ಚದುರಿಲ್ಲ. ಗುಂಡು ಪ್ರವೇಶಿಸದ ಜಾಗದಲ್ಲಿ ಸ್ನಾಯುಗಳು ಹರಡಿಕೊಂಡಿಲ್ಲ ಅನ್ನುವಂತಹದ್ದು ಫೋರೆನ್ಸಿಕ್ ಅನಲೈಸಿಸ್ ಮಾಡಿಕೊಂಡಿದೆ. ಇದರರ್ಥ ಗುಂಡು ಅತ್ಯಂತ ವೇಗವಾಗಿ ಮತ್ತು ಹತ್ತಿರದಿಂದ ತೂರ್ಕೊಂಡು ಬಂದಿದೆ, ಅಂದರೆ ಒಳಗಡೆ ಸಿಕ್ಕಾಕಿಕೊಂಡಿದೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಹೇಳ್ತಾಗಿದೆ. ಬೆನ್ನಲ್ಲಿ ಸಿಲುಕಿದ ಗುಂಡು, ಎದೆ ಮೂಲಕ ಹಾದು ಹೋದಂತಹ ಗುಂಡು ಹೃದಯ ಮತ್ತು ಶ್ವಾಸಕೋಶವನ್ನು ಸೀಳಿ ಬೆನ್ನಿನ ಭಾಗದಲ್ಲಿ ಸಿಕ್ಕಾಕಿಕೊಂಡಿದೆ ಅನ್ನುವಂತಹ ರಿಪೋರ್ಟ್ ಕೂಡ ಈಗ ಹೊರಗಡೆ ಬರ್ತಾಗಿದೆ. ಇಲ್ಲಿ ಪೊಲೀಸರಿಗೆ ಕಾಡ್ತಾ ಇರೋ ಅನುಮಾನ ಒಂದೇ, ಯಾಕೆ ಎದೆಗೆ ಅಂತ. ಸಾಮಾನ್ಯವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋರು ತಲೆಗೋ ಅಥವಾ ಬೇರೆ ಕಡೆಗೋ ಗುರಿ ಇಡ್ತಾರೆ, ಯಾಕಂದ್ರೆ ಅದು ಖಚಿತ ಸಾವು. ಎದೆಗೆ ಗುಂಡು ಹಾರಿಸಿಕೊಳ್ಳೋದು ತಾಂತ್ರಿಕವಾಗಿ ಕಷ್ಟ ಮತ್ತು ವಿಪರೀತ ನೋವಿನ ಸಂಗತಿ. ಹಾಗಾದ್ರೆ ಆ ಕೋಣೆಯಲ್ಲಿ ಏನಾದರೂ ಗಲಾಟೆ ನಡೀತಾ, ಅಥವಾ ರಾಯ್ ಅವರು ವಿಪರೀತ ಒತ್ತಡದಲ್ಲಿ ಕೈ ನಡುಗುತ್ತಾ ಈ ನಿರ್ಧಾರವನ್ನ ತೆಗೆದುಕೊಂಡ್ರ? ಆ ಕೋಣೆಯಲ್ಲಿ ಸಿಸಿಟಿವಿ ಬೇರೆ ಇರಲಿಲ್ಲ. ಈಗ ಪೊಲೀಸರು ಹೊರಗಿನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದಾರೆ. ಬಳಸಿದ ಆಯುಧ ಯಾವುದು? 20 ವರ್ಷದ ಲೈಸೆನ್ಸ್ಡ್ ಗನ್ ಆಗಿದೆ. ರಾಯ್ ಬಳಸಿದ್ದು NP ಬೋರ್ 0.25 ಪಿಸ್ತೂಲ್. ಇದು ಚಿಕ್ಕದಾದ ಆದರೆ ಮಾರಕವಾದ ಪಿಸ್ತೂಲ್ ಆಗಿದೆ. ರಾಯ್ ಅವರು ಶ್ರೀಮಂತ ಉದ್ಯಮಿಯಾಗಿದ್ದರಿಂದ ಕಳೆದ 20 ವರ್ಷಗಳಿಂದ ಆತ್ಮರಕ್ಷಣೆಗಾಗಿ ಈ ಲೈಸೆನ್ಸ್ಡ್ ಗನ್ ಅನ್ನ ಹೊಂದಿದ್ರು. ವಿಪರ್ಯಾಸ ಅಂದರೆ ಯಾವ ಗನ್ ಅವರ ಪ್ರಾಣ ಉಳಿಸಬೇಕಿತ್ತೋ ಅದೇ ಗನ್ ಅವರ ಪ್ರಾಣ ತೆಗೆದಿದೆ. ಪೊಲೀಸರು ಈ ಪಿಸ್ತೂಲನ್ನು FSLಗೆ ಕಳುಹಿಸಿಕೊಟ್ಟಿದ್ದಾರೆ. ಇದರ ಮೇಲಿರುವ ಬೆರಳಚ್ಚು ರಾಯ್ ಅವರದ್ದೇನಾ ಅಥವಾ ಬೇರೆ ಯಾರ್ದಾದ್ರೂ ಇತ್ತಾ, ಇದಕ್ಕಿಂತ ಮುಂಚೆ ಯಾರ್ದಾದ್ರೂ ಇತ್ತಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ತಾಗಿದ್ದಾರೆ. ಇದೆಲ್ಲವೂ ಸಿಜೆ ರಾಯ್ ಅವರ ಫೋರೆನ್ಸಿಕ್ ರಿಪೋರ್ಟ್ ಮತ್ತು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ಗಳಾಗಿದ್ದಾವೆ. ಇನ್ನು ಸಿಜೆ ರಾಯ್ ಅವರಿಗೆ ಏನು ಕಮ್ಮಿ ಇತ್ತು? 12 ರಾಲ್ಸ್ ರಾಯ್ ಕಾರುಗಳನ್ನು ತಗೊಳ್ತಾ ಇದ್ರಂತೆ, ಸಾಮ್ರಾಜ್ಯವನ್ನೇ ಕಟ್ಟಿದ್ರಂತೆ. ಅಷ್ಟು ಕೋಟಿ ಇಷ್ಟು ಕೋಟಿ, ಅಷ್ಟು ಸಾಲವೇ ಇಲ್ಲದಂತಹ ವ್ಯಕ್ತಿಯವರು ಉದ್ಯಮದಲ್ಲಿ ಅವರದೇ ಆದಂತಹ ಹೆಸರು ಗಳಿಸಿದವರು. ಉದ್ಯಮ ಅಷ್ಟೇ ಅಲ್ಲ, ಇರೋ ಬರೋ ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ಶಿಪ್ ಕೂಡ ಮಾಡ್ತಾ ಇದ್ರು, ಸಿನಿಮಾಗಳನ್ನು ತೆಗೆದಿದ್ರು. ಇಂಥ ವ್ಯಕ್ತಿ ಯಾಕ್ರಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕೇರಳ ಎಲೆಕ್ಷನ್ ಲಿಂಕ್ ಅಂತ ಹೇಳಲಾಗ್ತಾ ಇದೆ. ಈಗ ಬರೋಣ ಈ ಕೇಸಿನ ರಾಜಕೀಯ ಆಯಾಮದ ಕಡೆಗೆ. ಕೇವಲ ಐಟಿ ರೇಡ್ ಆಗಿದ್ರೆ ರಾಯ್ ಇಷ್ಟೊಂದು ಭಯ ಪಡ್ತಾ ಇರಲಿಲ್ಲ. ಆದರೆ ಈ ಬಾರಿ ಬಂದಿದ್ದು ಕೇರಳ ಐಟಿ ಅಧಿಕಾರಿಗಳು. ಯಾಕೆ? ಏಪ್ರಿಲ್ನಲ್ಲಿ ಕೇರಳ ವಿಧಾನಸಭೆ ಚುನಾವಣೆ ನಡೀತಾ ಇದೆ. ಮೂಲಗಳ ಪ್ರಕಾರ ಸಿಜೆ ರಾಯ್ ಅವರು ಕೇರಳದ ಪ್ರಮುಖ ರಾಜಕೀಯ ಪಕ್ಷಗಳಿಗೆ ಮತ್ತು ನಾಯಕರಿಗೆ ದೊಡ್ಡ ಮಟ್ಟದ ಫಂಡಿಂಗ್ ಮಾಡ್ತಾ ಇದ್ರು. ಕಳೆದ 1 ತಿಂಗಳಿಂದ ಐಟಿ ಇಲಾಖೆ ಇವರ ಮೇಲೆ ಕಣ್ಣಿಟ್ಟಿತ್ತು. ಅವರಿಗೆ ಸಿಕ್ಕ ಮಾಹಿತಿ ಪ್ರಕಾರ ಫ್ಲಾಟ್ ಸೇಲ್ ಸ್ಕ್ಯಾಮ್,
ಕೇರಳದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ನಿರ್ಮಿಸಿರುವಂತಹ ಐಷಾರಾಮಿ ಫ್ಲ್ಯಾಟ್ಗಳನ್ನು ಮಾರ್ಕೆಟ್ ಬೆಲೆಗಿಂತ ಅರ್ಧ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗಿದೆ ಎನ್ನುವಂತಹ ದಾಖಲೆ ಸೃಷ್ಟಿ ಮಾಡಲಾಗಿತ್ತು. ನಗದು ವ್ಯವಹಾರ, ಉಳಿದ ಹಣವನ್ನು ಬ್ಲ್ಯಾಕ್ ಮನಿ ರೂಪದಲ್ಲಿ ಪಡೆದುಕೊಂಡಿದ್ರು. ಎಲೆಕ್ಷನ್ ಫಂಡ್, ಈ ನಗದು ಹಣವನ್ನೇ ಚುನಾವಣೆಗೆ ಬಳಸಲಾಗ್ತಾಗಿತ್ತು. ಐಟಿ ಅಧಿಕಾರಿಗಳು ಬೆಂಗಳೂರಿಗೆ ಬಂದಿದ್ದು ಇದೇ ಸಾಕ್ಷಿಗೋಸ್ಕರ ಅಂತ ಹೇಳಲಾಗ್ತಾಗಿದೆ. ಆಫೀಸ್ನಲ್ಲಿ ಆ ಒಂದು ರೂಮ್ ಓಪನ್ ಮಾಡಿ ಅಂತ ಅವರು ಕೇಳಿದ್ದು ಇದೇ ಲೆಕ್ಕದ ಡೈರಿಗಾಗಿ. ರಾಯ್ ಅವರಿಗೆ ಗೊತ್ತಿತ್ತು ಈ ಡೈರಿ ಸಿಕ್ಕರೆ ನಾನು ಮಾತ್ರ ಅಲ್ಲ, ನನ್ನ ನಂಬಿದ ರಾಜಕಾರಣಿಗಳು ಕೂಡ ಜೈಲಿಗೆ ಹೋಗ್ತಾರೆ. ಆ ಒತ್ತಡವೇ ಅವರನ್ನು ಸಾವಿನ ದವಡೆಗೆ ಸಿಲುಕಿಸಿದ್ದು ಅಥವಾ ಸಾವಿಗೆ ತಳ್ಳಿದೆ ಅಂತ ಹೇಳಲಾಗ್ತಾಗಿದೆ. ಇನ್ನು ಐಟಿ ಅಧಿಕಾರಿಗಳ ಪಾತ್ರ ಏನು? 3 ದಿನದ ನರಕ ಯಾತನೆ. ಕಳೆದ 3 ದಿನಗಳಿಂದ ಐಟಿ ಅಧಿಕಾರಿಗಳು ರಾಯ್ ಅವರ ಮನೆ ಮತ್ತು ಕಚೇರಿಯಲ್ಲಿ ಬೀಡು ಬಿಟ್ಟಿದ್ರು. ಅವರ ಪ್ರಶ್ನೆಗಳು ಚೂಪಾಗಿದ್ವು. ಆ ಹಣ ಎಲ್ಲಿ ಹೋಯಿತು? ಯಾವ ಲೀಡರ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಾ? ಲಿಸ್ಟ್ ಮಾಡು, ಇಲ್ಲ ಅಂತಂದ್ರೆ ನಿನ್ನ ಆಸ್ತಿ ಸೀಸ್ ಮಾಡ್ತೀವಿ. ಒಬ್ಬ ಪ್ರತಿಷ್ಠಿತ ಉದ್ಯಮಿಗೆ ತನ್ನ ಕಣ್ಣ ಎದುರೇ ತನ್ನ ಸಾಮ್ರಾಜ್ಯ ಕುಸಿಯೋದನ್ನ ನೋಡೋದಕ್ಕಾಗೋದಿಲ್ಲ. ಅದೂ ಅಲ್ಲದೆ ರಾಜಕಾರಣಿಗಳ ಕಡೆಯಿಂದಲೂ ಒತ್ತಡ ಇತ್ತ. ಯಾವುದೇ ಕಾರಣಕ್ಕೂ ಬಾಯಿ ಬಿಡಬೇಡ ಅಂತ ವಾರ್ನಿಂಗ್ ಕೂಡ ಬಂದಿತ್ತ. ರಾಯ್ ಅಂದು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾರೆ. ಒಂದು ಕಡೆ ಐಟಿ, ಇನ್ನೊಂದು ಕಡೆ ಪಾಲಿಟಿಕ್ಸ್. ದಾರಿ ಕಾಣದೆ ಅವರು ಆ ಕೋಣೆಗೆ ಹೋಗಿ ಬಾಗಿಲು ಹಾಕೊಂಡಿದ್ರು. ಈ ಪ್ರಕರಣ ಈಗ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ಬೆಂಗಳೂರು ಪೊಲೀಸರು ಕೇವಲ ಆತ್ಮಹತ್ಯೆ ಅಂತ ಕೇಸ್ ಮುಗಿಸ್ತಾ ಇಲ್ಲ, ಅವರು 3 ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ರಾಯ್ ಅವರ ಫೋನ್ ಕಾಲ್ ರೆಕಾರ್ಡ್ಸ್, ಕೊನೆಯದಾಗಿ ಯಾರಿಗೆ ಫೋನ್ ಮಾಡಿದ್ರು, ವಾಟ್ಸಪ್ ಮೆಸೇಜ್ ಏನಾದರೂ ಡಿಲೀಟ್ ಮಾಡಿದಾರ, ಅದನ್ನು ರಿಟ್ರೀವ್ ಮಾಡಿಕೊಳ್ಳುವಂತಹ ಪ್ರೋಸೆಸ್ ಕೂಡ ನಡೀತಾ ಇದೆ. ಇನ್ನು ಐಟಿ ಅಧಿಕಾರಿಗಳ ಹೇಳಿಕೆ, ಆ ಒಂದು ವಿಚಾರಣೆ ವೇಳೆ ಏನಾಯಿತು? ಅಧಿಕಾರಿಗಳು ಏನಾದರೂ ಅತಿಯಾಗಿ ವರ್ತನೆ ಮಾಡಿದ್ರ? ಆ ಒಂದು 3 ದಿನಗಳ, ಅದರಲ್ಲೂ ಸಾಯುವಕ್ಕಿಂತ ಮುಂಚೆ 1 ಗಂಟೆ ಇತ್ತಲ್ಲ, ಆ 1 ಗಂಟೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನು ಐಟಿ ಅಧಿಕಾರಿಗಳಿಗೆ ಪೊಲೀಸರು ಡ್ರಿಲ್ ಮಾಡಲಿದ್ದಾರೆ. ಇನ್ನು ಬಿಸ್ನೆಸ್ ಪಾರ್ಟ್ನರ್ಸ್, ರಾಯ್ ಜೊತೆ ಇತ್ತೀಚೆಗೆ ಯಾರ್ಯಾರು ವ್ಯವಹಾರ ಮಾಡಿದ್ರು, ಯಾರಾದರೂ ಬೆದರಿಕೆ ಹಾಕಿದ್ರ, ಕುಟುಂಬಸ್ಥರು ವಿದೇಶದಿಂದ ಬಂದ ಮೇಲೆ ಅವರು ಕೊಡುವಂತಹ ಹೇಳಿಕೆ ಈ ಕೇಸಿಗೆ ದೊಡ್ಡ ತಿರುವು ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಾಗಿದೆ. ಅಂತಿಮವಾಗಿ ಹೇಳೋದಾದ್ರೆ ವೀಕ್ಷಕರೇ, ಸಿಜೆ ರಾಯ್ ಅವರ ಸಾವು ರಾಜಕೀಯ ಮತ್ತು ಉದ್ಯಮದ ನಡುವಿನ ಕರಾಳ ಸಂಬಂಧಕ್ಕೆ ಸಾಕ್ಷಿಯಾಗಿದೆ. ಮೊದಲಿಗೆ ಒಂದು ಸ್ಪಷ್ಟನೆ, ಈ ರೇಡ್ ಮಾಡಿದ್ದು ಬೆಂಗಳೂರಿನ ಐಟಿ ಅಧಿಕಾರಿಗಳಲ್ಲ, ಬದಲಿಗೆ ಕೇರಳದ ಐಟಿ ಅಧಿಕಾರಿಗಳು. ಇದು ಈ ಕೇಸಿಗೆ ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ಸಿಜೆ ರಾಯ್ ಮೂಲತಃ ಕೇರಳದವರು. ಅಲ್ಲಿನ ರಾಜಕೀಯ ನಾಯಕರ ಜೊತೆ ಅವರಿಗೆ ಎಂಥ ನಂಟಿತ್ತನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯ. ಘಟನೆಗೂ ಮುನ್ನ ಸತತ 3 ದಿನ ಹಗಲು ರಾತ್ರಿ ಐಟಿ ಅಧಿಕಾರಿಗಳು ರಾಯ್ ಮನೆಗೆ ಮತ್ತು ಕಚೇರಿಯಲ್ಲಿ ಠಿಕಾಣಿ ಹೂಡಿದ್ರು. ಮೂಲಗಳ ಪ್ರಕಾರ ಅಧಿಕಾರಿಗಳಿಗೆ ಬೇಕಾಗಿದ್ದು ಒಂದು ನಿರ್ದಿಷ್ಟ ಡೈರಿ ಅಥವಾ ಹಾರ್ಡ್ ಡಿಸ್ಕ್. ಅದು ಆ ರಹಸ್ಯ ಕೋಣೆಯಲ್ಲಿದೆ ಅನ್ನೋದು ಅವರ ಅನುಮಾನ ಆಗಿತ್ತು. ಆದರೆ ರಾಯ್, ನೀವು ನನ್ನನ್ನು ಜೈಲಿಗೆ ಹಾಕಿ, ಆದರೆ ಆ ರೂಮ್ ಮಾತ್ರ ಓಪನ್ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಯಾಕಂದರೆ ಆ ರೂಮ್ನ ಓಪನ್ ಮಾಡಿದ್ರೆ ಕೇವಲ ರಾಯ್ ಮಾತ್ರವಲ್ಲ, ಕೇರಳದ ಮತ್ತು ಕರ್ನಾಟಕದ ಎಷ್ಟೋ ದೊಡ್ಡ ದೊಡ್ಡ ತಲೆಗಳು ಉರುಳ್ತಾ ಇದ್ವಂತೆ. ಆ ಒತ್ತಡ, ಆ ವಾಗ್ವಾದ, ಆ ಬೆದರಿಕೆ ಕೊನೆಗೆ ರಾಯ್ ಅವರನ್ನ ಪಿಸ್ತೂಲ್ ಎತ್ತಿಕೊಳ್ಳುವಂತೆ ಮಾಡಿದೆ. ವೀಕ್ಷಕರೇ, ಸಿಜೆ ರಾಯ್ ಅವರು ಕೇವಲ ಒಬ್ಬ ಬಿಲ್ಡರ್ ಅಷ್ಟೇನಾ, ಅಥವಾ ದೊಡ್ಡ ಕುಳಗಳ ಹಣವನ್ನ ವೈಟ್ ಮಾಡುವ ಮಾಧ್ಯಮವಾಗಿದ್ರ? ಅನುಮಾನಗಳು ಬಲವಾಗಿದೆ. ಆ ರಹಸ್ಯ ಕೋಣೆಯಲ್ಲಿದ್ದ ದಾಖಲೆಗಳು ಒಬ್ಬ ಅತ್ಯಂತ ಪ್ರಭಾವಿ ರಾಜಕಾರಣಿಗೆ ಸೇರಿದ್ದು ಅನ್ನೋ ಮಾತು ಬಲವಾಗಿ ಕೇಳಿ ಬರ್ತಾ ಇದೆ. ಆದರೆ ಆ ರಾಜಕಾರಣಿ ಯಾರು? ಕೇರಳದವರ ಅಥವಾ ಕರ್ನಾಟಕದವರ? ಐಟಿ ಅಧಿಕಾರಿಗಳು ರಾಯ್ ಅವರನ್ನ ಕೇವಲ ಬ್ರೋಕರ್ ತರ ಟ್ರೀಟ್ ಮಾಡಿದ್ರ? ನೀನು ಸತ್ಯ ಬಾಯಿ ಬಿಡಬೇಕು, ಇಲ್ಲ ಅಂದ್ರೆ ನಿನ್ನ ಇಡೀ ಕುಟುಂಬವನ್ನ ಒಳಗ್ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ರ? ರಾಯ್ ಅವರಿಗೆ ಗೊತ್ತು, ತಾನು ಬಾಯಿ ಬಿಟ್ರೆ ಹೊರಗಡೆ ಬದುಕಿರೋದು ಕಷ್ಟ, ಬಾಯಿ ಬಿಡದಿದ್ರೆ ಐಟಿ ಬಿಡೋದಿಲ್ಲ. ಈ ಕಟ್ಟಿನಲ್ಲಿ ಸಿಲುಕಿ ಅವರು ಸಾವಿನ ದಾರಿ ಹಿಡಿದಿದ್ದಾರೆ ಎನ್ನುವುದು ವಿಶ್ಲೇಷಕರ ಮಾತಾಗಿದೆ. ಒಬ್ಬ ವ್ಯಕ್ತಿ 12 ರಾಲ್ಸ್ ರಾಯ್ ಕಾರುಗಳನ್ನು ಇಟ್ಟುಕೊಂಡಿರಬಹುದು, ಆದರೆ ನೆಮ್ಮದಿ ಇಲ್ದಿದ್ರೆ ಆ ಕಾರುಗಳು ಕೇವಲ ಕಬ್ಬಿಣದ ತುಂಡುಗಳು. ಕೇರಳ ಎಲೆಕ್ಷನ್ಗಾಗಿ ಹರಿದಾಡ್ತಾ ಇದ್ದ ಆ ಕಪ್ಪು ಹಣ ಈಗ ರಕ್ತವಾಗಿ ಬದಲಾಗಿದೆ. ಪೊಲೀಸರು ಸತ್ಯವನ್ನ ಹೊರಗಡೆ ತರ್ತಾರಾ ಅಥವಾ ದೊಡ್ಡವರ ವಿಚಾರ ಅಂತ ಮುಚ್ಚಿ ಹಾಕ್ತಾರಾ? ಕಾಲವೇ ಉತ್ತರ ಕೊಡಬೇಕು. ವೀಕ್ಷಕರೇ, ನಿಮಗೇನನ್ಸುತ್ತೆ? ಎದೆಗೆ ಗುಂಡು ಹಾರಿಸಿಕೊಂಡಿದ್ದು ಅನುಮಾನಾಸ್ಪದ ಅಲ್ವಾ? ರಾಜಕೀಯ ಪಕ್ಷಗಳು ಉದ್ಯಮಿಗಳನ್ನ ಬಲಿಪಶು ಮಾಡ್ತಾ ಇದ್ದಾರಾ? ಈ ಕೇಸ್ನಲ್ಲಿ ಸಿಬಿಐ ತನಿಖೆ ಆಗ್ಬೇಕಾ?
ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಸತ್ಯವನ್ನ ಬಯಲಿಗೆಳೆಯುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.